ನಿನ್ನೆ ಗಣರಾಜ್ಯೋತ್ಸವ ದಿನಾಚರಣೆಯ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿಗಳೇ ಮುಂದೆ ಪ್ಲೇ ಕಾರ್ಡ್ ಅನ್ನು ಹಿಡಿದು ಪ್ರತಿಭಟಿಸೋದಕ್ಕೆ ಮುಂದಾಗಿ ಪೊಲೀಸರ ಅತಿಥಿಯಾಗಿರುವ ಪರಶುರಾಮನ ಹಿಂದೆ ಒಂದು ರೋಚಕ ಕಹಾನಿ ಇದೆ. ಪರಶುರಾಮನ ಹಿಂದಿರುವಂತಹ ಕೆಪಿಎಸ್ಸಿ ಕಹಾನಿಯ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ. ಇದು ಕಿತಾಪತಿ ಪರಶುರಾಮನ ಅವಾಂತರ. ಕೆಪಿಎಸ್ಸಿ ಕನಸು ಈಡೇರಲಿಲ್ಲ, ಅತ್ತ ಮದುವೆ ಆಗ್ಲಿಲ್ಲ, ಸರ್ಕಾರಿ ಕಾರ್ಯಕ್ರಮ ಕಂಡ್ರೆ ಬಿಡ್ತಿರ್ಲಿಲ್ಲ ಈ ಕಿತಾಪತಿ. ಗಣರಾಜ್ಯೋತ್ಸವ ಪ್ರಯುಕ್ತ ನಿನ್ನೆ ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಪರೇಡ್ ವೀಕ್ಷಣೆ ಮಾಡ್ತಿದ್ರು. ಈ ವೇಳೆ ವ್ಯಕ್ತಿಯೊಬ್ಬ ಇದ್ದಕ್ಕಿದ್ದಂತೆ ಸಿಎಂ ಕಡೆ ನುಗ್ಗೋದಕ್ಕೆ ಯತ್ನಿಸಿದ್ದಾನೆ. ಎಸ್, ಈತನ ಹೆಸರು ಪರಶುರಾಮ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನುಗ್ಗಿ ಕಿತಾಪತಿ ಮಾಡೋದು ಇದೇ ಮೊದಲಲ್ಲ ಅನ್ನೋದು ಪೊಲೀಸರ ಪ್ರಾಥಮಿಕ ಮಾಹಿತಿಯಲ್ಲಿ ಬಹಿರಂಗ ಆಗಿದೆ. ನಿನ್ನೆ ಸಿಎಂ ಕಡೆ ನುಗ್ಗೋದಕ್ಕೆ ಯತ್ನಿಸಿದ್ದ ಪರಶುರಾಮನನ್ನ ತಕ್ಷಣವೇ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದಾಗ ವಿಚಾರ ಬೆಳಕಿಗೆ ಬಂದಿದೆ. ಪರಶುರಾಮ್ 1993ರಲ್ಲಿ ಕೆಪಿಎಸ್ಸಿ ಪರೀಕ್ಷೆ ಬರೆದಿದ್ರು. ಇದರಲ್ಲಿ ನನಗೆ ಅನ್ಯಾಯ ಆಗಿದೆ, ಸರಿಪಡಿಸಿ ಅಂತ ಸಿಎಂ ಬಳಿ ಕೋರಲು ಮುಂದಾಗಿದ್ರು ಅನ್ನೋದು ಗೊತ್ತಾಗಿದೆ. ಈ ಹಿಂದೆನೂ ಕೂಡ ಸಿಎಂ ಭಾಗಿಯಾಗಿದ್ದ ಬೇರೆ ಕಾರ್ಯಕ್ರಮಗಳಲ್ಲಿ ಕಿತಾಪತಿ ಮಾಡೋದಕ್ಕೆ ಪರಶುರಾಮ ಮುಂದಾಗಿದ್ದ ಎಂಬ ಆರೋಪದ ಮೇಲೆ ಬೇರೆ ಬೇರೆ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಿದ್ರೆ ಈ ಹಿಂದೆ ಪರಶುರಾಮ ಯಾವಾಗ ಎಲ್ಲೆಲ್ಲಿ ಕಿತಾಪತಿ ಮಾಡಿದ್ದಾನೆ ಅನ್ನೋದನ್ನ ಗಮನಿಸೋದಾದ್ರೆ, ಕಿತಾಪತಿ ಪರಶುರಾಮ 2017ರಲ್ಲಿ ಸರ್ಕಾರಿ ಕಾರ್ಯಕ್ರಮದ ಮುಂಭಾಗ ಆತ್ಮಹತ್ಯೆಗೆ ಯತ್ನಿಸಿದ್ದ ಪರಶುರಾಮ. ಜ್ಞಾನಭಾರತಿ ಆಡಿಟೋರಿಯಂನಲ್ಲಿ ನಡೆದಿದ್ದ ಘಟನೆ ಸಂಬಂಧ ಕೇಸ್ ದಾಖಲು. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ 309 ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲು. ಕಂಠೀರವ ಸ್ಟೇಡಿಯಂನಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದಲ್ಲಿ ಪಟಾಕಿಯೊಂದಿಗೆ ನುಗ್ಗಲು ಯತ್ನ. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ನಡೆದಿದ್ದ ಕಾರ್ಯಕ್ರಮ. ನಿನ್ನೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಪ್ರತಿಭಟಿಸಲು ಯತ್ನಿಸಿದ್ದ ಪರಶುರಾಮ. ಸೌತ್ ಎಸಿ ಕಚೇರಿಯಲ್ಲಿ ಮೀಡಿಯಾ ಪಾಸ್ ಪಡೆದು ಎಂಟ್ರಿಯಾಗಿದ್ದ ವ್ಯಕ್ತಿ. ಹೌದು, ಮೈಸೂರು ಮೂಲದ ಪರಶುರಾಮ್ಗೆ ಕೆಪಿಎಸ್ಸಿ ಮೂಲಕ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಳ್ಳುವ ಕನಸು ಈಡೇರಿರಲಿಲ್ಲ, ಅತ್ತ ಮದುವೆಯೂ ಆಗ್ಲಿಲ್ಲ ಅನ್ನೋ ನೋವು ಹೀಗೆಲ್ಲ ಮಾಡಿಸಿರಬಹುದು ಅಂತ ಹೇಳಲಾಗ್ತಿದೆ. ಪರಶುರಾಮ 1993ರಲ್ಲಿ ಕೆಪಿಎಸ್ಸಿ ಪರೀಕ್ಷೆ ಬರೆದು ಸೆಲೆಕ್ಟ್ ಆಗಿರ್ತಾರೆ. ಆದ್ರೆ ಲಿಸ್ಟ್ನಲ್ಲಿ ಅವರ ಹೆಸರು ಹೋಲ್ಡ್ ಮಾಡಲಾಗಿರುತ್ತಂತೆ. ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆದಾಗ ತನಗಾದ ಅನ್ಯಾಯ ಹೇಳಿದಾಗ ಪರಿಶೀಲನೆ ಮಾಡಿ ಆಯ್ಕೆ ಆಗಿದ್ರೆ ಪರಿಗಣಿಸುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಸೂಚನೆ ಬಳಿಕವೂ ನ್ಯಾಯ ಸಿಗದಿದ್ದಕ್ಕೆ ಈ ರೀತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನುಗ್ಗಿ ಕಿತಾಪತಿ ಮಾಡಿದ್ದಾನೆ. ಸದ್ಯ ಕಿತಾಪತಿ ಪರಶುರಾಮ ಕಬ್ಬನ್ ಪಾರ್ಕ್ ಪೊಲೀಸರ ವಶದಲ್ಲಿದ್ದು ವಿಚಾರಣೆ ಮುಂದುವರಿಸಲಾಗುತ್ತಿದೆ. ನಾಗೇಶ್ ಗಂಗೇನಹಳ್ಳಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.